ಯರಗಟ್ಟಿ ಬಸವೇಶ್ವರ ಜಾತ್ರೆಯಲ್ಲಿ ಮುಸ್ಲಿಂ ಸಮಾಜದವರಿಂದ ಪ್ರಸಾದ ಸೇವೆ. ಜಾತಿ ವ್ಯವಸ್ಥೆ, ಸಾಮಾಜಿಕ ತಾರತಮ್ಯ, ಶೋಷಣೆ, ಮೂಢನಂಬಿಕೆ ವಿರುದ್ಧ ಸಮರ ಸಾರಿದ ಜಗಜ್ಯೋತಿ ಕ್ರಾಂತಿಯೋಗಿ ಬಸವ ಜಯಂತಿಯ ನಿಮಿತ್ತ ಬೆಳಗಾವಿ ಜಿಲ್ಲೆ ಯರಗಟ್ಟಿ ತಾಲೂಕಿನಲ್ಲಿ ಬಸವೇಶ್ವರ ಜಾತ್ರೆಯಲ್ಲಿ ಮುಸ್ಲಿಂ ಸಮಾಜದವರಿಂದ ಪ್ರಸಾದ ಸೇವೆ. ಯರಗಟ್ಟಿ ಪಟ್ಟಣದಲ್ಲಿ ಭಾವೈಕ್ಯತೆಯ ಸಂಕೇತದ ಪ್ರತೀಕವಾದ ಮರಡಿ ಬಸವೇಶ್ವರ ಜಾತ್ರೆಯಲ್ಲಿ ಇಂದು ಸಮಸ್ತ ಮುಸ್ಲಿಂ ಬಾಂಧವರಿಂದ ಅನ್ನ ಪ್ರಸಾದ ಸೇವೆ ಮಾಡಲಾಯಿತು. ಈ ಸುಂದರ ಕ್ಷಣ ಯರಗಟ್ಟಿ ಪಟ್ಟಣದಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಬಾಳಲು ಇತಿಹಾಸ ಬರೆದಿಡುವಂಥದ್ದಕ್ಕೆ ಸಾಕ್ಷಿ ಎಂದು ನಮ್ಮ ವಾಹಿನಿಯ ಜೊತೆ ಮಾತನಾಡುತ್ತಾ ಮುಸ್ಲಿಂ ಯುವ ಮುಖಂಡರಾದ ಇಮ್ತಿಯಾಜ್ ಖಾದರ್ ತಿಳಿಸಿದರು. ಈ ಸುವರ್ಣ ಅವಕಾಶ ನಮ್ಮ ಮುಸ್ಲಿಂ ಸಮಾಜಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಬಸವೇಶ್ವರ ಜಾತ್ರಾ ಕಮಿಟಿಯ ಎಲ್ಲ ಬಾಂಧವರಿಗೆ ಮುಸ್ಲಿಂ ಬಾಂಧವರಿಂದ ಅಭಿನಂದನೆಯನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಎಎಂ ಹಾದಿಮನಿ, ಸದಾನಂದ ಹಣಬರ್, ಕುಮಾರ್ ಹಿರೇಮಠ್, ದುಂಡಯ್ಯ ಕರ್ಜಗಿಮಠ್, ಅಬೀದ್ ಜಮಾದಾರ್, ಇಮಾಮ್ ಹುಸೇನಕರ್, ಕಾಶಿಂ ಹೊರಟ್ಟಿ, ಆಸಿಫ್ ಗೋಕಾಕ್, ದಿಲಾವರ್ ಕರ್ನಾಚಿ, ರಾಜು ಗೋಕಾಕ್, ಸಿರಾಜ್ ನದಾಫ್, ರಾಜು ಕತ್ತಿಶೆಟ್ಟಿ, ಗೋಕಾಕ್ ನಜೀರ್ ನದಾಫ್, ಸಲೀಂ ಜಮಾದಾರ್, ಮಂಜು ಬೆಣ್ಣಿ, ರಜಾಕ್ ದಿಲ್ವಾರ್ ನಾಯ್ಕ್, ಪೀರ್ ಸಾಬ್ ತಹಶೀಲ್ದಾರ್, ದಿಲ್ವಾರ್ ಸಾಬ್ ಸಿಕ್ಕಲ್ಗಿ, ಲಿಖಾಯತ್ ಭಾಗವಾನ್, ಮುನ್ನಾ ಶಬಾಷಾ ಖಾನ್ ಮುಂತಾದವರು ಉಪಸ್ಥಿತರಿದ್ದರು. ಎಲ್ಲರಿಗೂ ನಮಸ್ಕಾರಗಳು. ನಮಸ್ಕಾರದ ಜೊತೆಗೆ ವಿಶ್ವಗುರು ಅಣ್ಣ ಬಸವಣ್ಣನವರ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರುವುದರೊಂದಿಗೆ ಯರಗಟ್ಟಿ ಪಟ್ಟಣದಲ್ಲಿ ವಿಶ್ವಗುರು ಅಣ್ಣ ಬಸವಣ್ಣನವರ ಜಯಂತ್ಯೋತ್ಸವದ ಅಂಗವಾಗಿ ಇವತ್ತಿನ ದಿನ ಯರಗಟ್ಟಿ ಪಟ್ಟಣದಲ್ಲಿ ಸಹೋದರತೆ ಮತ್ತು ಭಾತೃತ್ವದ ಅಂಗವಾಗಿ ನಾವು ಎಲ್ಲ ಮುಸ್ಲಿಂ ಸಮಾಜದವರು ಹಾಗೂ ಊರಿನ ಎಲ್ಲ ಸಮಾಜದವರು ಕೂಡಿ ಅತ್ಯಂತ ಸಡಗರ ಸಂಭ್ರಮದಿಂದ ವಿಶ್ವಗುರು ಅಣ್ಣ ಬಸವಣ್ಣನವರ ಜಯಂತ್ಯೋತ್ಸವವನ್ನು ಆಚರಿಸುವುದರ ಜೊತೆಗೆ ನಾವು ಜಾತಿ ಮತ ಭೇದ ಯಾವುದನ್ನು ಲೆಕ್ಕಿಸದೆ ವಿಶ್ವಗುರು ಅಣ್ಣ ಬಸವಣ್ಣನವರ ಮಹಾಮಾನವತಾವಾದಿ ಸಹೋದರತೆಯನ್ನು ಸಾರಿದ ಸಂದೇಶದ ಅನುಸಾರವಾಗಿ ಹಾಗೂ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಅವರ ಆದೇಶದ ಅನುಸಾರವಾಗಿ ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಈ ದೇಶದ ನಾಗರಿಕರಾಗುವುದರ ಜೊತೆಗೆ ಈ ಜಯಂತಿಯ ಉತ್ಸವದ ಅಂಗವಾಗಿ ನಾವೆಲ್ಲರೂ ಈ ಜಾತ್ರೆಯ ಸಂದರ್ಭದಲ್ಲಿ ಈ ಜಾತ್ರೆಗೆ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಅನ್ನ ಪ್ರಸಾದವನ್ನು ಮಾಡುವುದರ ಜೊತೆಗೆ ಹಾಗೂ ನಾವು ಎಲ್ಲರೂ ಜಾತಿ ಮತ ಭೇದವನ್ನು ಮರೆತು ನಾವೆಲ್ಲರೂ ವಿಶ್ವಗುರು ಅಣ್ಣ ಬಸವಣ್ಣನವರ ಜಯಂತಿಯನ್ನು ಆಚರಿಸುವುದಕ್ಕೆ ನಾವೆಲ್ಲರೂ ಸಹೋದರರು, ನಾವೆಲ್ಲರೂ ಒಂದೇ ಅನ್ನುವಂಥ ಒಂದು ಸಂದೇಶವನ್ನು ಸಾರುವುದರ ಜೊತೆಗೆ ಈ ಪ್ರಜಾಪ್ರಭುತ್ವದಲ್ಲಿ ನಾವೆಲ್ಲರೂ ಒಂದೇ ಅನ್ನುವಂಥ ಸಂದೇಶವನ್ನು ಹೇಳುವುದರ ಜೊತೆಗೆ ನಾವೆಲ್ಲರೂ ಈ ಜಯಂತಿಯನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸುತ್ತೇವೆ. ಅದೇ ತೆರನಾಗಿ ಈ ನಮ್ಮ ದೇಶದ ಪ್ರಜಾಪ್ರಭುತ್ವದಲ್ಲಿ ವಾಸಿಸುವಂಥ ನಾವೆಲ್ಲರೂ ದೇಶದ ಐಕ್ಯತೆಗಾಗಿ, ಭದ್ರತೆಗಾಗಿ, ಈ ದೇಶದ ಒಂದು ವೃದ್ಧಿಗೆ ಏಳಿಗೆಗಾಗಿ ನಾವೆಲ್ಲರೂ ಮಾಡುವುದರ ಜೊತೆಗೆ ನಾವೆಲ್ಲರೂ ಒಂದೇ ಅನ್ನುವಂಥ ಸಂದೇಶವನ್ನು ಸಾರಿಸುತ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲ ಧರ್ಮದಲ್ಲೂ ಹಿಂದೂ ಮುಸ್ಲಿಂ ಎಲ್ಲ ಭಾವೈಕ್ಯತೆಯಿಂದ ಅನ್ನ ವಿಶ್ವ ಗುರು ಬಸವಣ್ಣವರ ಜಯಂತಿಯನ್ನು ನಮ್ಮ ಯರಗಟ್ಟಿ ಪಟ್ಟಣದಲ್ಲಿ ಅತಿ ವಿಜೃಂಭಣೆಯಿಂದ ಇಸ್ಲಾಂ ಧರ್ಮದವರ ಮುಖಂಡರು ಮತ್ತು ಹಿಂದೂ ಧರ್ಮದ ಎಲ್ಲ ಸಮಾಜದ ವತಿಯಿಂದ ನಾವು ಇವತ್ತು ಯರಗಟ್ಟಿಯಲ್ಲಿ ಒಂದು ಜಾತ್ರೆಯನ್ನು ಮಾಡ್ತಿದ್ದೇವೆ. ಈ ಜಾತ್ರೆಗೆ ಎಲ್ಲ ಸರ್ವ ಧರ್ಮದವರು ಒಕ್ಕೂಟದಿಂದ ಸಾಮೂಹಿಕ ವಿವಾಹ ಮತ್ತು ಮಹಾ ಅನ್ನ ಪ್ರಸಾದವನ್ನು ಮುಸ್ಲಿಂ ಧರ್ಮದ ಎಲ್ಲ ಸಮಾಜದ ಮುಖಂಡರು ಕೂಡ ಸಾಂಬಾರು ಮತ್ತು ಅನ್ನದ ಎಲ್ಲ ವ್ಯವಸ್ಥೆಯನ್ನು ಸಮಾಜದ ವತಿಯಿಂದ ಮಾಡ್ತಿದ್ದೇವೆ. ನಾವೆಲ್ಲ ಹಿಂದೂ ಮತ್ತು ಮುಸ್ಲಿಮರು ಒಂದೇ, ನಾವೆಲ್ಲ ಈ ಭಾರತದ ಸಂವಿಧಾನದ ಪ್ರಕಾರ ನಾವೆಲ್ಲ ಒಂದೇ ಇದ್ದೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ವಿಶ್ವಗುರು ಬಸವಣ್ಣವರ ಜಯಂತಿಯನ್ನು ನಾವೆಲ್ಲರೂ ಆಚರಣೆ ಮಾಡೋಣ.